ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಗಣಪತಿ ಮತ್ತು ತುಳಸಿಯ ಶಾಪದ ಕಥೆಯ ಬಗ್ಗೆ ನೋಡೋಣ. ಹಾಗೂ ಇಬ್ಬರು ಪರಸ್ಪರ ಏಕೆ ಶಾಪ ಕೊಟ್ಟುಕೊಂಡರು ಅಂತ ನೋಡೋಣ. ಹಾಗೂ ವಿಶೇಷವಾಗಿ ಗಣಪತಿಯ ಪೂಜೆಯಲ್ಲಿ ತುಳಸಿಯನ್ನು ಏಕೆ ಬಳಸುವುದಿಲ್ಲ ಅಂತ ನೋಡೋಣ. ಹಾಗೂ ತುಳಸಿಯನ್ನು ಏಕೆ ಪೂಜಿಸುತ್ತಾರೆ ಮತ್ತು ವಿವಾಹವನ್ನು ಮಾಡುತ್ತಾರೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಗಣಪತಿ ವಿಘ್ನ ನಿವಾರಕ ಮತ್ತು ಪ್ರಥಮ ಪೂಜೆ ಸಲ್ಲುವುದೇ ವಿಘ್ನೇಶನಿಗೆ. ಇನ್ನು ತುಳಸಿ ಹಿಂದೂ ಧರ್ಮೀಯರಿಗೆ ಅತ್ಯಂತ ಪವಿತ್ರ. ಆದರೆ ಈ ಗಣಪತಿ ಮತ್ತು ತುಳಸಿ ಪರಸ್ಪರ ಶಾಪ ನೀಡಿದ್ದರು. ಪುರಾಣದಲ್ಲಿ ಇಂತಹದ್ದೊಂದು ಶಾಪದ ಕಥೆ ಸಿಗುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರಥಮ ಪೂಜೆ ಸಲ್ಲುವುದು ಪಾರ್ವತಿ ಸುತ ವಿನಾಯಕನಿಗೆ. ಗಣಪತಿಯ ಆಶೀರ್ವಾದವಿದ್ದರೆ ಎಲ್ಲ ಸಂಕಟಗಳು ದೂರವಾಗುತ್ತದೆ ಎಂಬುದು ನಂಬಿಕೆ. ಇನ್ನು ತುಳಸಿಗೂ ನಮ್ಮಲ್ಲಿ ಅಷ್ಟೇ ಪ್ರಾಮುಖ್ಯತೆ ಇದೆ. ತುಳಸಿಯಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯವಿದೆ ಎಂಬುದು ನಂಬಿಕೆ. ಬಹುತೇಕ ಪೂಜಾ ಕೈಂಕರ್ಯಗಳಲ್ಲಿ ತುಳಸಿಯನ್ನು ಬಳಸಲಾಗುತ್ತದೆ. ಆದರೆ ಪ್ರಥಮ ವಂದಿತ ಗಣಪತಿಯ ಪೂಜೆಗೆ ತುಳಸಿಯನ್ನು ಬಳಸುವುದಿಲ್ಲ. ಯಾಕೆ ಗಣಪತಿಯ ಪೂಜೆಗೆ ತುಳಸಿಯನ್ನು ಬಳಸುವುದಿಲ್ಲ ಹೀಗೆಂದು ಕೇಳಿದರೆ ಪುರಾಣದ ಒಂದು ಕತೆ ತೆರೆದುಕೊಳ್ಳುತ್ತದೆ. ಅದು ಪರಸ್ಪರ ಶಾಪದ ಕತೆ. ತುಳಸಿ ರಾಜನೊಬ್ಬನ ಪುತ್ರಿ, ಅಷ್ಟೇ ಸುಂದರಿ ಕೂಡ. ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದ ಈ ರಾಜ ತನ್ನ ಪುತ್ರಿಗೂ ಸದ್ವಿಚಾರಗಳನ್ನು ಕಲಿಸಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದನು. ತುಳಸಿ ವಿಷ್ಣುದೇವರ ಪರಮ ಭಕ್ತಿ. ಹೀಗಾಗಿ ಶ್ರೀಮನ್ನಾರಾಯಣ ದೇವರ ಪೂಜೆಗೆಂದು ತುಳಸಿ ಗಂಗಾ ನದಿಯ ದಡಕ್ಕೆ ಬಂದು ತಪಸ್ಸು ಮಾಡುತ್ತಿದ್ದಳು. ಒಂದು ದಿನ ಹೀಗೆ ಪೂಜೆಗೆಂದು ಬಂದಂತಹ ಸಂದರ್ಭದಲ್ಲಿ ತುಳಸಿ ಧ್ಯಾನ ಮಗ್ನನಾಗಿದ್ದ ಸುಂದರ ಗಣಪತಿಯನ್ನು ಕಂಡಳು. ಗಣಪನ ಸೌಂದರ್ಯಕ್ಕೆ ಮನಸೋತ ತುಳಸಿ ತನ್ನನ್ನು ವರಿಸುವಂತೆ ಕೇಳಿಕೊಂಡಳು. ಗಣಪತಿ ಬ್ರಹ್ಮಚಾರಿ. ಹೀಗಾಗಿ ತುಳಸಿಯ ವಿವಾಹದ ಪ್ರಸ್ತಾಪವನ್ನು ಗಣಪತಿ ಒಪ್ಪಿಕೊಳ್ಳುವುದಿಲ್ಲ. ಆಗ ತನ್ನ ನಿವೇದನೆಯನ್ನು ನಿರಾಕರಿಸಿದ ಗಣಪತಿಯ ಮೇಲೆ ಸಿಟ್ಟಾದ ತುಳಸಿ, ನಿನ್ನ ಇಚ್ಛೆಗೆ ವಿರುದ್ಧವಾಗಿ ಇಬ್ಬರು ಹೆಂಡತಿಯರನ್ನು ವರಿಸು ಎಂದು ಶಾಪ ಕೊಟ್ಟಳು. ಇದರಿಂದ ಸಿಟ್ಟಾದ ಗಣಪತಿ ತುಳಸಿ ತನಗಿಂತ ಶಾಪಕ್ಕೆ ಪ್ರತಿಯಾಗಿ ನೀನು ರಕ್ಕಸನನ್ನು ಮದುವೆಯಾಗು ಎಂದು ಶಪಿಸಿದನು. ಕೋಪದ ಭರದಲ್ಲಿ ಇಬ್ಬರು ಶಾಪವನ್ನು ಕೊಟ್ಟುಕೊಂಡಿದ್ದರು. ಆದರೆ ಬಳಿಕ ಇಬ್ಬರ ಕೋಪವು ತಣ್ಣಗಾಯಿತು. ತುಳಸಿ ಅಳಲು ಆರಂಭಿಸಿದಳು ಮತ್ತು ಗಣೇಶನ ಬಳಿ ಕ್ಷಮೆಯನ್ನು ಯಾಚಿಸಿದಳು. ಅಷ್ಟರಲ್ಲಿ ಗಣಪತಿಗೂ ಹೃದಯ ಕರಗಿತ್ತು. ಹೀಗಾಗಿ ಗಣಪತಿ ತುಳಸಿಗೆ, ದೇವತೆಗಳ ಅನುಗ್ರಹದಿಂದ ನೀನು ಪವಿತ್ರ ಗಿಡವಾಗಿ ಜನಿಸುವೆ. ಎಲ್ಲ ದೇವರು ನಿಮ್ಮ ಉಪಸ್ಥಿತಿಯಿಂದ ಸಂತೋಷ ಪಡುತ್ತಾರೆ. ವಿಶೇಷವಾಗಿ ಭಗವಾನ್ ವಿಷ್ಣುವಿಗೆ ಪ್ರಿಯರಾಗುತ್ತೀರಿ. ಆದರೂ ನನ್ನ ಪೂಜೆಯಲ್ಲಿ ನಿನ್ನನ್ನು ಅರ್ಪಿಸುವುದಿಲ್ಲ ಎಂದು ಅರಸಿದನು ಎಂಬುದು ನಂಬಿಕೆ. ಇವರು ಪರಸ್ಪರ ನೀಡಿದ್ದ ಶಾಪ ಕಾರ್ಯರೂಪಕ್ಕೂ ಬಂದಿತು. ಗಣಪತಿ ಸಿದ್ಧಿ ಬುದ್ಧಿ ಎಂಬ ಇಬ್ಬರನ್ನು ವರಿಸಿದರೆ ತುಳಸಿ ರಾಕ್ಷಸ ಜಲಂಧರನ ಪತ್ನಿಯಾದಳು. ಬಳಿಕ ಶಿವನಿಂದ ಜಲಂಧರ ವಧಿಸಲ್ಪಟ್ಟ ನಂತರ ತುಳಸಿ ಸಸ್ಯವಾಗಿ ಜನಿಸಿ ಪವಿತ್ರ ಸಸ್ಯದ ಸ್ಥಾನ ಪಡೆದಳು. ತುಳಸಿ ಎಂದರೆ ಭಗವಾನ್ ವಿಷ್ಣುವಿಗೆ ಬಲುಪ್ರಿಯ. ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣ ಎಂದೇ ಹೇಳಬಹುದು. ಲಕ್ಷ್ಮಿಯ ಸಾನ್ನಿಧ್ಯವು ತುಳಸಿಯಲ್ಲಿದೆ ಎಂಬುದು ಆಸ್ತಿಕರ ಬಲವಾದ ನಂಬಿಕೆ. ಪ್ರತಿ ಹಿಂದೂ ಧರ್ಮೀಯರ ಮನೆಯಲ್ಲಿಯೂ ತುಳಸಿಗೆ ಪ್ರಮುಖ ಸ್ಥಾನವಿದೆ. ತುಳಸಿಯನ್ನು ಪೂಜಿಸದೆ ಹಲವರ ದಿನವೇ ಆರಂಭವಾಗದು. ಗಣಪತಿ ಮತ್ತು ಶಿವದೇವರ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ. ಇನ್ನು ಈ ಪವಿತ್ರ ಸಸ್ಯದ ಎಲೆಯನ್ನು ಏಕಾದಶಿ ಹಾಗೂ ಭಾನುವಾರ ತೆಗೆಯಬಾರದು ಎಂಬ ನಿಯಮ ಕೂಡ ಇದೆ. ಜೊತೆಗೆ ತುಳಸಿಯಲ್ಲಿ ಸಾಕಷ್ಟು ಔಷಧೀಯ ಗುಣವೂ ಇದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಗಣೇಶನ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಬರೋಣ. ಧನ್ಯವಾದಗಳು.